ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕಾಂಗ್ರೆಸ್ಗಂತೂ ಜಿದ್ದಾಜಿದ್ದಿ ಗೆಲ್ಲಲೇಬೇಕು. ಅದೇ ರೀತಿ BJPಗೂ ಸಹ ಇವತ್ತು ನೋಡ್ರಿ, ವಿಶೇಷವಾಗಿ ಬಾಗಲಕೋಟೆಯಲ್ಲಿ ನಮ್ಮ ಯಡಿಯೂರಪ್ಪನವರು ರಾಜಾವಲಿ ಎಂದು ಕರೆಸ್ಕೊಳ್ಳುವಂಥವ್ರು, ಅವರ ಅಭಿಮಾನಿಗಳು ಪ್ರೀತಿಯಿಂದ ಕರೀತಾರೆ ಅವ್ರಿಗೆ. ಅವರು ಇವತ್ತು ಈ ಮತ ಭೇಟಿಗೆ ಮತ ಹಾಕಿರಮ್ಮ ನಮ್ಮವಾಗ ನಮ್ಮ ವೀರಣ್ಣವ್ರಿಗೆ ಅಂತೇಳಿ ಜೋರ್ದಾರ್ ಪ್ರಚಾರ ನಡೆಸಿದ್ದಾರೆ. ಇಂಥದ್ದೊಂದು ಪ್ರಯತ್ನ ಈ ಒಂದು ದಾವಣಗೆರೆಯಲ್ಲೂ ನಡೀತಾ ಇದೆ. ಅಲ್ಲಿ ಒಂದು ವಿಶೇಷವಾಗಿ ಈಗಾಗಲೇ ಹಲವು ಚರ್ಚೆಗಳಾಗಿದ್ದಾವೆ ಮಾಧ್ಯಮದಲ್ಲೇ, ನಿಮಗೂ ಗೊತ್ತದ. HDK ಅವರ ಈ ನಮ್ಮ JDS ಪ್ರಚಾರಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇತ್ತು ಇಲ್ಲಿವರೆಗೆ. ಅದು ಆರೋಪ ಸುಳ್ಳು ಮಾಡೋದು ವಿಷಯ ಆಗಿರ್ಬೋದು. ಬಡ BJP ಮತ್ತು JDS ಎರಡು ಒಂದು ಮೆಸೇಜ್ ಹೇಳೋದಾಗಿರ್ಬೋದು. ನಮ್ಮ ಕುಮಾರಸ್ವಾಮಿಗಳು ಈ ದಾವಣಗೆರೆಯಲ್ಲಿ ನಮ್ಮ BSY ಮಗ ವಿಜೇಂದ್ರ ಅವ್ರ ಜೊತೆಗೆ ಒಂದು ಪ್ರಚಾರ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಸಾರ ಮಾಡುವಂಥದ್ದು ದಾವಣಗೆರೆಯಲ್ಲಿ ಶತಾಯಗತ ಗೆಲ್ಲಿಸಲೇಬೇಕು ಶ್ರೀನಿವಾಸ್ ಕರಿಯಪ್ಪ ಅವರನ್ನು. ಯಾಕಂದರೆ ಇವರು ಮೂಲತಃ ದಾಸ್ ಕರಿಯಪ್ಪನವರು JDSದವರು. ನಂತರದಲ್ಲಿ ಈಗ ಅವ್ರ ಟಿಕೆಟ್ ಸಿಕ್ಕಿದ್ದು ಇವ್ರ ಕಾರಣದಿಂದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಹೀಗಾಗಿ ಅದನ್ನು ಅವರು ಇಲ್ಲಿವರೆಗೆ ಕಂಡಿರಲಿಲ್ಲ JDSದವರು. ಅದಕ್ಕೆ HDK ಅವರು ಇವತ್ತು ಮುಂಚೂಣಿಗೆ ಬಂದಿದ್ದ ಅವ್ರ ಪ್ರಚಾರವನ್ನು ಮಾಡಿಸಿ ಗೆಲ್ಲಿಸ್ಬೇಕಂತ ಬಂದಿದ್ದಾರೆ. ಇದರಿಂದಾಗಿ ವಿಜೇಂದ್ರ ಮತ್ತು ನಮ್ಮ ಕುಮಾರಸ್ವಾಮಿಗಳು ಇನ್ನಷ್ಟು ಸಮೀಪ ಬರುವಂಥ, ಇನ್ನಷ್ಟು ಈ ಚುನಾವಣೆಯಲ್ಲಿ ಗೆಲ್ಲುವತ್ತ ಹೋಗೋದಕ್ಕೆ ಒಂದು ದಾರಿಗಳಾಗ್ತಾವ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಈ ಸಂದರ್ಭದಲ್ಲಿ ನಡೆಯೋದನ್ನು ಎಲ್ಲರೂ ಬೇರೆ ಅಂತ ತೋರಿಸ್ಕೊಂಡ್ರೆ ಮತಗಳು ಬರೋದು ಕಡಿಮೆ ಆಗ್ತಾವನ್ನಂತೂ ಅನ್ನುವಂಥದ್ದು ನಿಮಗೆ ಗೊತ್ತದ. ಯಾವುದೇ ಆಗಲಿ ಹೊರತು ಗೆಲ್ಲೋದು ಮುಖ್ಯ ಇಲ್ಲ.